ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ. ಆದರೆ ಈಗ ಬಜೆಟ್ ಅಲ್ಲಿ ಏನಾಗಿದೆ ಗೊತ್ತಾ? ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿಎಂ ಸಿದ್ದರಾಮಯ್ಯನವರ 17ನೇ ಬಜೆಟ್ ಮಂಡನೆ. ರಾಜ್ಯವೇ ಖುಷಿ ಪಡೋ ಸುದ್ದಿ. ಯಾಕಂದ್ರೆ ಸಿದ್ದರಾಮಯ್ಯನವರನ್ನ ಸಿದ್ದರಾಮುಲ್ಲಾ ಖಾನ್ ಅಂತ ಕರೆದಿದ್ದಕ್ಕೆ ಅವ್ರು ಪ್ರೂವ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಮ್ಮ ಡಿ.ಕೆ. ಸಾಹೇಬರು ಬ್ರದರ್ಸ್ಗೆ ಒಳ್ಳೊಳ್ಳೆ ಅನುದಾನಗಳು, ಒಳ್ಳೊಳ್ಳೆ ಅಭಿವೃದ್ಧಿಗಳು ಕೊಟ್ಟಿದ್ದಾರೆ. ಒಂದೊಂದಾಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನಾನು ಇವಾಗ ಈ ವಿಡಿಯೋ ಹಾಕಿದ್ಮೇಲೆ ಕೆಲವು ಬೆರಕೆಗಳು ಕಮೆಂಟ್ ಅಲ್ಲಿ ಹಾಕ್ತಾರೆ, ಇನ್ನು ಅಂಧ ಭಕ್ತ, ಬಿಜೆಪಿ ಸಪೋರ್ಟರ್, ಮೋದಿ ಸಪೋರ್ಟರ್ ಅಂತ. ಗುರು, ನಾನು ಇಲ್ಲಿ ಯಾವ ಪಕ್ಷದ ಪರನೂ ಮಾತಾಡ್ತಾ ಇಲ್ಲ, ಯಾವ ಪಕ್ಷದ ವಿರೋಧನೂ ಮಾತಾಡ್ತಾ ಇಲ್ಲ, ನಾನು ಯಾವ ಧರ್ಮದ ವಿರುದ್ಧನೂ ಧರ್ಮದ ಪರನೂ ಮಾತಾಡ್ತಾ ಇಲ್ಲ. ಇರೋ ಫ್ಯಾಕ್ಟ್ ಹೇಳ್ತಾ ಇದ್ದೀನಿ. ಅಲ್ಪಸಂಖ್ಯಾತರ ಶಾಲೆಗಳನ್ನ ಕೆಪಿಎಸ್ಸಿ ರೀತಿ ಉನ್ನತೀಕರಣ ಮಾಡೋಕೆ 1,000 ಕೋಟಿ. ಅಲ್ಪಸಂಖ್ಯಾತರ ವಸತಿ ಶಾಲೆಗಳ ಆರಂಭ. ಅಲ್ಪಸಂಖ್ಯಾತರ ವಿದ್ಯಾರ್ಥಿಗಳಿಗೆ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ವಿಶೇಷ ತರಬೇತಿ. ಅಲ್ಪಸಂಖ್ಯಾತರ ಕಾಲೋನಿ ಅಭಿವೃದ್ಧಿಗೆ 106 ಕೋಟಿ ಮೀಸಲು. ಅಲ್ಪಸಂಖ್ಯಾತರ ನಿರ್ಗತಿಕರಿಗಾಗಿ ವೃದ್ಧಾಶ್ರಮ ಆರಂಭ. ಅಲ್ಪಸಂಖ್ಯಾತರ ನಿರುದ್ಯೋಗಿಗಳಿಗಾಗಿ 3 ಲಕ್ಷದವರೆಗೆ ಸಹಾಯಧನ. ಅಲ್ಪಸಂಖ್ಯಾತರ ಮಹಿಳೆಯರಿಗೆ ಸ್ವಯುದ್ಯೋಗ ಅಂದ್ರೆ ಸೆಲ್ಫ್ ಎಂಪ್ಲಾಯ್ಮೆಂಟ್ಗಾಗಿ ಪ್ರೋತ್ಸಾಹ ಸೊಸೈಟಿ ಸ್ಥಾಪನೆ. ಹುಬ್ಳಿ ಕಲಬುರಗಿಯಲ್ಲಿ ಅಜ್ಭವನ ನಿರ್ಮಾಣ. ಅಲ್ಪಸಂಖ್ಯಾತರ ನಿಗಮದ ಸಾಲ ಬಡ್ಡಿ ಮನ್ನಾ. ಅಲ್ಪಸಂಖ್ಯಾತರ ಉದ್ಯೋಗಸ್ಥ ಮಹಿಳೆಯರಿಗೆ ಹಾಸ್ಟೆಲ್ ಸ್ಥಾಪನೆ. ಅಲ್ಪಸಂಖ್ಯಾತ ಇಲಾಖೆಗಳಲ್ಲಿ ಖಾಲಿ ಹುದ್ದೆಗಳ ಭರ್ತಿ. ಅಲ್ಪಸಂಖ್ಯಾತರ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಖರೀದಿಗೆ 50,000 ಸಬ್ಸಿಡಿ ಹಣ ಮತ್ತು ಲ್ಯಾಪ್ಟಾಪ್ ವಿತರಣೆ. ವಕ್ಫ್ ಆಸ್ತಿ ಅಭಿವೃದ್ಧಿಗೆ ಹಣ ಮೀಸಲು. ಹಿಂದೂಗಳಿಗೆ ದೊಡ್ಡ ನಾಮ, ರೈತರುಗಳಿಗೆಲ್ಲ ದೊಡ್ಡ ಚೆಂಬು. ಸಾಲದಿದ್ದಕ್ಕೆ ಎಲ್ಲ ಅಭಿವೃದ್ಧಿ ಮಾಡೋಕ್ಕೆ 8.24 ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿದ್ದಾರೆ. ಇವರ ಸರ್ಕಾರ ಅಭಿವೃದ್ಧಿ ಮುಗಿಯೋಷ್ಟರಲ್ಲಿ ಸಾಲ ಮಾಡಿ ನೆಕ್ಸ್ಟ್ ಬರೋ ಸರ್ಕಾರಕ್ಕೆ ಎಲ್ಲ ಸಾಲ ಹೊರಿಸ್ಬಿಟ್ಟು ಕೈ ತೊಳ್ಕೊಂತಾರೆ ಅಷ್ಟೇ. ಅಷ್ಟಕ್ಕೂ ಅಲ್ಪಸಂಖ್ಯಾತರ ಅಭಿವೃದ್ಧಿಗೆ ಎಲ್ಲಿಂದ ಹಣ ಹೋಗುತ್ತೆ ಗೊತ್ತಾ? ನಮ್ಮ ಹಿಂದೂಗಳ ಜೇಬಿಂದ, ಅಂದ್ರೆ ನಮ್ಮ ಮುಜರಾಯಿ ಇಲಾಖೆಯಲ್ಲಿರುವಂಥ ದೇವಸ್ಥಾನಗಳಿಂದ. 8.24 ಲಕ್ಷ ಕೋಟಿ ಸಾಲ ಮಾಡಿ ಅಂತ ನಾವೇನು ಹೇಳಿದ್ರ? ಇವರೆಲ್ಲ ಸಾಲ ಮಾಡ್ತಾರೆ. ಇವ್ರ MLAಗಳು, MP, ಮಿನಿಸ್ಟರ್ಗಳು ತಮ್ಮ ಖಜಾನೆ ತುಂಬಿಸ್ಕೊಂಡು ಜನರ ಮೇಲೆ ಟ್ಯಾಕ್ಸ್ ಅನ್ನೋ ರೂಪದಲ್ಲಿ ಸಾಲ ಹೊರಿಸಿ ಕೈ ತೊಳ್ಕೊಂತಾರೆ ಅಷ್ಟೇ. ಎಲ್ಲ ಗುರು, ನಾವಿರೋದು ಕರ್ನಾಟಕದಲ್ಲಿ, ಇಲ್ಲಿ ಕನ್ನಡ ತಾನೇ ಬೇಕು ನಮಗೆ, ಉರ್ದು ಏರಿಕೆ ಬೇಕಾಗಿಲ್ವಲ್ಲ? ಹಿಂಗೆ ಮಾಡಿದ್ರೆ ಜನಗಳಲ್ಲಿ ಭಾಷಾಭಿಮಾನ ಎಲ್ಲಿಂದ ಬರುತ್ತೆ? ಪಕ್ಕದ ರಾಜ್ಯ ತಮಿಳ್ನಾಡಲ್ಲಿ ಹೋಗಿ ನೋಡಿ ಎಷ್ಟು ಭಾಷಾಭಿಮಾನ ಇದೆ ಅವರಲ್ಲಿ. ಅಂದ್ರೆ ಎಲ್ಲ ಧರ್ಮಗಳು ಅವ್ರ ರಾಜ್ಯದ ಭಾಷೆ ಕಡ್ಡಾಯವಾಗಿ ಕಲಿಬೇಕು. ಅಲ್ಲಿರೋ ಮುಸ್ಲಿಮ್ಸ್ಗಳಿಗೆ ಎಷ್ಟೋ ಜನಕ್ಕೆ ಉರ್ದು ಬರೋದೇ ಇಲ್ಲ. ಎಲ್ಲ ಒಂದು 10-20% ಜನ ಅಷ್ಟೇ ಉರ್ದು ಕಲಿಯೋದು, ಉರ್ದು ಮಾತಾಡೋದು. ಮೈಸೂರಲ್ಲಿ ಆಲ್ರೆಡಿ ಉರ್ದು ನಾಮಫಲಕಗಳು ಶುರು ಆಗಿದ್ದಾವೆ. ಇನ್ನು ರಾಜ್ಯಾದ್ಯಂತ ಇದೆ. ಆದರೆ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಮೈಸೂರು ಕೊಡಗು ಪ್ರಾಂತ್ಯದಲ್ಲಿ ಊರುಗಳ ಹೆಸರನ್ನ ಉರ್ದು ಹೆಸರಲ್ಲಿ ಚೇಂಜ್ ಮಾಡಿದ್ದ. ಅದೇ ಆಗೋದು ಇನ್ಮೇಲೆ. 2025ರಲ್ಲಿ 617 ಗೌರ್ಮೆಂಟ್ ಶಾಲೆ ಮುಚ್ಚಿದ್ದಾರೆ. ಇಲ್ಲಿವರೆಗೂ 3,617 ಸರ್ಕಾರಿ ಶಾಲೆ ಮುಚ್ಚಿದ್ದಾರೆ. ಈ ಕನ್ನಡ ಶಾಲೆ ಅಭಿವೃದ್ಧಿಗೆ 0 ಅನುದಾನ. ಉರ್ದು ಶಾಲೆಗಳಿಗೆ ಮಾತ್ರ 106 ಕೋಟಿ. ಹೀಗಾದ್ರೆ ಮುಂದೆ ತುಂಬಾ ಕಷ್ಟ. ಅದರಲ್ಲಿ ಉರ್ದು ಶಾಲೆಗಳಲ್ಲಿರುವ ಎಲ್ಲಾ ಶಿಕ್ಷಕರು ಕಡ್ಡಾಯವಾಗಿ ಉರ್ದು ಕಲಿಯಲೇಬೇಕು ಅಂತೀರಾ. ಮುಸ್ಲಿಮ್ಸ್ಗಳ ಓಟ್ ಓಲೈಕೆಗಾಗಿ ಅವರಿಗೆ ಅಲ್ಪಸಂಖ್ಯಾತರು ಅಂತ ಹೇಳಿ ಅನುದಾನ ಕೊಡ್ತೀರಾ. ಬೆಂಗಳೂರಲ್ಲಿರೋ JC ರೋಡಲ್ಲಿ ಬಂದು ನೋಡಿ, ಮುಸ್ಲಿಮ್ಸ್ ಅವರೆಲ್ಲಾನು ಅಲ್ಪಸಂಖ್ಯಾತರೇ ಅಲ್ಲ, ತುಂಬಾ ಬಿಸ್ನೆಸ್ ಮಾಡ್ತಾರೆ. ಅವರಲ್ಲಿ ಕೆಲ್ಸಕ್ಕೆ ಹೋಗೋರೆ ಒಂದು 10-20% ಅಷ್ಟೇನೆ. ಇನ್ನೆಲ್ಲನೂ ಸ್ವಂತ ಬಿಸ್ನೆಸ್ ಮಾಡಿ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡೋದು ದಿನಕ್ಕೆ. ಇವ್ರು ಹಿಂದುಳಿದಿರೋರ? ನೀವು ಅಲ್ಪಸಂಖ್ಯಾತರ ಸಾಲ ಬಡ್ಡಿ ಮನ್ನಾ ಮಾಡೋ ಬದಲು ರೈತ ಸಾಲ ಮನ್ನಾ ಮಾಡಬಹುದಾಗಿತ್ತಲ್ಲ. ನಿರುದ್ಯೋಗಿಗಳಿಗೆ ಖಾಲಿ ಇರುವ ಉದ್ಯೋಗಗಳನ್ನ ಭರ್ತಿ ಮಾಡ್ತೀವಿ ಅಂತ ಹೇಳಿದಿರಾ. ಇವಾಗಿರೋ ಸರ್ಕಾರಿ ನೌಕರರಿಗೆ ಸಂಬಳ ಕರೆಕ್ಟಾಗಿ ಕೊಡ್ತಾ ಇದೀರಾ? ನೀವು ಸಂಬಳ ಕರೆಕ್ಟಾಗಿ ಕೊಡ್ತಾ ಇಲ್ಲ ಅಂತ ಎಲ್ಲೋದ್ರೂ ಲಂಚ 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 ಅಂತ ಕಿತ್ಕೊಂಡು ತಿಂತಾರೆ ಜನಗಳನ್ನ. ಬಿಜೆಪಿ ಇದ್ದಾಗಲೂ ಇದೇ ಮಾಡ್ತಾ ಇದ್ರು, ಕಾಂಗ್ರೆಸ್ ಇದ್ದಾಗ ಇನ್ನೂ ಜಾಸ್ತಿ ಆಗ್ಬಿಟ್ಟಿದೆ. ನೀವು ಫ್ರೀ ಅಂತ ಕೊಟ್ಬಿಟ್ಟು ಜನಕ್ಕೆ, ನಾವು ಫ್ರೀ ಕೇಳಿದ್ರ? ಫ್ರೀ ಅಂತ ಕೊಟ್ಬಿಟ್ಟು ಎಲ್ಲಾ ಕಡೆ ಲಂಚ ಅವತಾರಗಳು ಜಾಸ್ತಿ ಆಗ್ಬಿಟ್ಟಿದೆ. ಯಾವ ಸರ್ಕಾರಿ ಕಚೇರಿಗೆ ಹೋದ್ರು ಬರೀ ಲಂಚ 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 ಕೇಳ್ತಾರೆ. ಮೆಟ್ರೋ ಕಾಮಗಾರಿ 20 ನಿನ್ ಸಾಬೂನ್ ಸ್ಲೋನಾ ಅನ್ನೋ ತರ ಸ್ಲೋ ಆಗಿ ನಡೀತಾ ಇದೆ. ರಸ್ತೆಗಳಂತೂ ಗುಂಡಿ ಬಿದ್ದು ಬಾವಿ, ಕೆರೆ, ಕುಂಟೆಗಳಾಗ್ಬಿಟ್ಟಿದಾವೆ. ಈಗ ಗುಂಡಿಗಳಲ್ಲಿ ಬಿದ್ದು ಆಕ್ಸಿಡೆಂಟ್ ಅಲ್ಲಿ ಸಾಯ್ತಾ ಇದಾರೆ. ನಮ್ಗೆ ನಿಮ್ಮ ಅನುದಾನಗಳು ಬೇಡ, ಅಭಿವೃದ್ಧಿ ಬೇಕು, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಬೇಕು. ಕನ್ನಡಿಗರಿಗೆ ಉದ್ಯೋಗದಲ್ಲಿ ಮೊದಲ ಆದ್ಯತೆ ಬೇಕು. ಅದು ಪ್ರೈವೇಟ್ ಸೆಕ್ಟರ್ ಇರ್ಬೋದು, ಗೌರ್ಮೆಂಟ್ ಸೆಕ್ಟರ್ ಇರ್ಬೋದು, ಯಾವುದೇ ಆಗಿರ್ಲಿ. ವಲಸೆ ಬಂದಿರೋ ಹಿಂದಿಯವರು, ತಮಿಳವರು, ತೆಲುಗು, ಮಲಯಾಳಿಗಳ ಕೈ ಕೆಳಗೆ ನಮ್ಮ ಕನ್ನಡಿಗರು ಕೂಲಿಗಳ ತರ ಕೆಲಸ ಮಾಡೋ ತರ ಬಂದಿದೆ. ಎಲ್ಲಾ ಭಾಷೆಯವರು ಬಂದು ಕನ್ನಡಿಗರ ಮೇಲೆ ದೌರ್ಜನ್ಯ ಮಾಡ್ತಾರೆ. ಇದಕ್ಕೊಂದು ಪರಿಹಾರ ಕೊಡಿ. ಸ್ವಯುದ್ಯೋಗ ಮಾಡೋ ಯುವಕರಿಗೆ ಸಹಾಯಧನ ಪೂರ್ತಿ ಪ್ರಮಾಣದ ಸಬ್ಸಿಡಿಯಲ್ಲಿ ಕೊಡಿ. ರೈತರ ಮಕ್ಕಳಿಗೆ ಕೃಷಿಯಿಂದ ದೂರ ಉಳಿತಾ ಇದ್ದಾರೆ ರೈತರ ಮಕ್ಕಳೆಲ್ಲಾನು. ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ರೆವೆನ್ಯೂ ಬಂದು ಕೃಷಿಲೇ ಇದೆ. ಕೃಷಿಕರ ಅಭಿವೃದ್ಧಿ ಮಾಡಿ. ಹೈನುಗಾರಿಕೆ ಮಾಡೋರಿಗೆ ಮೆಷಿನರಿಗಳು 80% ಸಬ್ಸಿಡಿಯಲ್ಲಿ ಕೊಡಿ. ರೈತರಿಗೆ ಉಚಿತ ಬೋರ್ವೆಲ್ ನೀರಾವರಿ ವ್ಯವಸ್ಥೆ ಮಾಡಿಕೊಡಿ. ಅರಣ್ಯ ಪ್ರದೇಶದಲ್ಲಿರುವ ರೈತರಿಗೆ ಬೇಕಾದ ಸೌಲಭ್ಯಗಳು, ವಿದ್ಯುತ್, ಫೆನ್ಸಿಂಗ್ ಉಚಿತ ಮಾಡಿಕೊಡಿ. ಅರಣ್ಯ ಪ್ರದೇಶದಲ್ಲಿ ಅಕ್ರಮ ಅಭಿವೃದ್ಧಿಗಳಿಗೆ ತಡೆ ನೀಡಿ. ಅಕ್ರಮ ರೆಸಾರ್ಟ್ಗಳಿಗೆ ತಡೆ ನೀಡಿ. ಈ ತರ ಅಭಿವೃದ್ಧಿ ಬೇಕು ನಮ್ಗೆ. ಇಲ್ಲ ಅಂದ್ರೆ ನೇಪಾಳಲ್ಲಿ ನಡೀತಲ್ಲ, MLA, MP, ಮಿನಿಸ್ಟರ್ಗಳ ಮನೆಗೆ ನುಗ್ಗಿ ಜನ, ವಿಧಾನಸೌಧಕ್ಕೂ ನುಗ್ಗಿ ಜನ ಬಾಯಿ ಹೊಡೆದು ಬೆಂಕಿ ಕಾಲ ಏನ್ ಜಾಸ್ತಿ ದೂರ ಇಲ್ಲ, ಹತ್ರದಲ್ಲೇ ಇದೆ. ನಮಗ್ ಬೇಕಾಗಿರೋ ಡೆವಲಪ್ಮೆಂಟ್ ಈ ತರ ಡೆವಲಪ್ಮೆಂಟ್. ಅದ್ ಬಿಟ್ಬಿಟ್ಟು ಜನಗಳ ಅಲ್ಪಸಂಖ್ಯಾತರು, ಬಹುಸಂಖ್ಯಾತರು, SC, ST, OBC ಅಂತ ಹೇಳಿ ನೀವು ಜಾತಿ ಡಿವೈಡ್ ಮಾಡ್ಬಿಟ್ಟು ಅಭಿವೃದ್ಧಿ ಹೆಸರಲ್ಲಿ ಲೂಟಿ ಮಾಡೋದಕ್ಕೆ ಹೋಗ್ತಾ ಇದೀರಾ. ನಮ್ಗೆ ಈ ತರ ಲೂಟಿ ಮಾಡೋದು ಬೇಕಾಗಿಲ್ಲ. ನಮ್ಗೆ ಅಭಿವೃದ್ಧಿ ಬೇಕು, ಉದ್ಯೋಗ ಬೇಕು. ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ, ನಾನು ಹೇಳಿದೆಲ್ಲ ನಿಜ ಅನ್ಸಿದ್ರೆ ಸಪೋರ್ಟ್ ತುಂಬಾ ಬೇಕು. ಇನ್ನಷ್ಟು ವಿಡಿಯೋಗಳ ಜೊತೆ ಬರ್ತೀನಿ. ಆದಷ್ಟು ಬೇಗ ನಮ್ಮ Facebook ಚಾನಲ್, YouTube ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ಒಳ್ಳೊಳ್ಳೆ ಕಂಟೆಂಟ್ ಗಳಿಗೆ ನಿಮ್ ಪ್ರೋತ್ಸಾಹ ಬೇಕು, ಬೆಂಬಲ ಬೇಕು. ನನ್ನ ಇಚ್ಛೆ ಇಷ್ಟೇ, ಜನ ಜಾಗರೂಕರಾಗಬೇಕು, ಜನ ಅಭಿವೃದ್ಧಿ ಆಗ್ಬೇಕು. ಅದು ಬಿಟ್ಟು ಕಮೆಂಟ್ ಅಲ್ಲಿ ಜಗಳಾಡ್ಕೊಂಡು ಜಾತಿ ಧರ್ಮ ಹೊಡೆದಾಡ್ಕೊಂಡಿರೋದಲ್ಲ. ನೆಕ್ಸ್ಟ್ ಯಾವ ವಿಷಯದ ಬಗ್ಗೆ ಡಿಸ್ಕಸ್ ಮಾಡ್ಬೇಕು ಅಂತ ಕಮೆಂಟ್ ಅಲ್ಲಿ ತಿಳಿಸಿ.